ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರ ಜೀವನದಲ್ಲಿ ಒಬ್ಬ ಮಹಿಳೆ ಅವರನ್ನು ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ. ಅವಳು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಸ್ವಭಾವಕ್ಕೆ ಯಾವ ರೀತಿ ಆಕರ್ಷಿತಳಾಗಿದ್ದಾಳೆ, ಆ ವ್ಯಕ್ತಿಯ ಯಾವ ಹೆಸರಿನಿಂದ ಅಕ್ಷರ ಶುರುವಾಗುತ್ತದೆ, ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗುವ ದೊಡ್ಡ ಬದಲಾವಣೆಗಳು ಯಾವುವು. ಸಿಂಹ ರಾಶಿಯವರಿಗೆ ಒಟ್ಟಾರೆ ಜೀವನದಲ್ಲಿ ದೊಡ್ಡ ದೊಡ್ಡ ಮಹತ್ತರವಾದ ತಿರುವು ಪಡೆದುಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಸಂಪೂರ್ಣವಾದ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಸಿಂಹ ರಾಶಿ ಎಂದ ತಕ್ಷಣ ನೆನಪಾಗೋದು ನಾಯಕತ್ವದ ಗುಣ ಹಾಗೂ ಶಕ್ತಿವಂತರು, ಧೈರ್ಯವಂತರು. ರಾಶಿ ಚಕ್ರದಲ್ಲಿ 5ನೇ ಸ್ಥಾನದಲ್ಲಿರುವುದು ಸಿಂಹ ರಾಶಿ. ಪೂರ್ವ ಪಾಲ್ಗುಣಿ ನಕ್ಷತ್ರ 1, 2, 3, 4, ಮಾಘ ನಕ್ಷತ್ರ 1, 2, 3, 4 ಪಾದಗಳು, ಉತ್ತರ ಪಾಲ್ಗುಣಿ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದಂಥವರು ಸಿಂಹ ರಾಶಿಗೆ ಸೇರುತ್ತಾರೆ. ಈ ರಾಶಿಯ ಅಧಿಪತಿ ಸೂರ್ಯದೇವರು. ಮುಖ್ಯವಾಗಿ ಸಿಂಹ ರಾಶಿಯವರ ವ್ಯಕ್ತಿತ್ವ, ಮನಸ್ಥಿತಿ ಬಹಳಷ್ಟು ವಿಶೇಷತೆಯಿಂದ ಕೂಡಿರುತ್ತದೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ನೇರವಾಗಿ ಮಾಡ್ತಾರೆ. ಎಲ್ಲ ರೀತಿಯ ತೊಂದರೆಗಳನ್ನು ನಿರ್ವಹಿಸುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವರ ಆಲೋಚನೆಗಳು ಯಾವ ರೀತಿ ಇರುತ್ತೆ ಅಂದರೆ, ಇವರು ಯಾವಾಗಲೂ ಕೂಡ ಒಳ್ಳೆಯ ಮನಸ್ಸಿನಿಂದ ಆಲೋಚನೆ ಮಾಡುವಂಥವರಾಗಿರ್ತಾರೆ. ಇವರು ತುಂಬಾ ಸೂಕ್ಷ್ಮ ಸ್ವಭಾವದವರು. ಅಂದರೆ ಯಾರಾದರೂ ಒಂದು ಶಬ್ದವನ್ನು ಅಥವಾ ಮಾತನ್ನು ಕಠಿಣವಾಗಿ ಹೇಳಿದರೂ ಕೂಡ ಇವರ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿಕೊಳ್ತಾರೆ, ನೊಂದುಕೊಳ್ತಾರೆ. ಇದೇ ರೀತಿ ಸಿಂಹ ರಾಶಿಯವರು ಎಂದಿಗೂ ಕೂಡ ಬೇರೆಯವರು ನೊಂದುಕೊಳ್ಳುವಂತಹ ಮಾತುಗಳನ್ನು ಆಡೋದಿಲ್ಲ, ಬೇರೆಯವರಿಗೆ ನೋವನ್ನು ಉಂಟು ಮಾಡೋದಿಲ್ಲ. ತುಂಬ ಸೌಮ್ಯವಾಗಿ, ಬುದ್ಧಿವಂತಿಕೆಯಿಂದ, ಎಚ್ಚರಿಕೆಯಿಂದ, ಸಿಹಿಯಾದ ಮಾತುಗಳಿಂದ ಬುದ್ಧಿವಾದವನ್ನು ತಿಳಿಸುವಂತಹ ವ್ಯಕ್ತಿತ್ವ. ಇವರನ್ನು ಯಾರೇ ಕೂಡ ನೋಡಿದರೂ ಇವರ ಕಡೆಗೆ ಆಕರ್ಷಿತರಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದು ಸದೃಢವಾದ ಮೈಕಟ್ಟು, ಬುದ್ಧಿಶಕ್ತಿ, ವಿಶೇಷವಾದ ಕಣ್ಣುಗಳನ್ನು, ಶಕ್ತಿ, ಕಾಂತಿ, ಇದೆಲ್ಲವೂ ಕೂಡ ಮಹಿಳೆಯರನ್ನು ಹೆಚ್ಚು ಬೇಗ ಆಕರ್ಷಿತೆಗೆ ಒಳಗಾಗುವಂತೆ ಮಾಡುವಂತಹ ವಿಶೇಷವಾದ ಸ್ವಭಾವ ಮತ್ತು ವ್ಯಕ್ತಿತ್ವದಲ್ಲಿ ಒಂದಾಗಿರುತ್ತದೆ. ಇವರು ನೋಡೋದಕ್ಕೆ ಬಹಳ ಸುಂದರವಾಗಿರ್ತಾರೆ ಮತ್ತು ಯಾವಾಗಲೂ ಕೂಡ ಪರ್ಫೆಕ್ಟ್ ಆಗಿರಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಇವರ ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ ಆಗಿರೋದ್ರಿಂದ ಅಧಿಕಾರ, ರಚನಾತ್ಮಕ ಪ್ರಯತ್ನ, ವೃತ್ತಿಪರ ಪ್ರಯತ್ನ ಹಾಗೂ ಕಠಿಣ ಜೀವನ ಎಲ್ಲ ರೀತಿಯ ಪಾಠ ಕಲಿಸುವಂತಹ ನಾಯಕತ್ವದ ಗುಣಗಳು, ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅದೇ ರೀತಿ ಸಿಂಹ ರಾಶಿಯವರು ಅವರ ಮಾತುಗಳಿಂದ ಬೇರೆಯವರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ತಾರೆ. ಇವರ ರಾಶಿಯ ಅಧಿಪತಿ ಸೂರ್ಯದೇವ ಆಗಿರೋದ್ರಿಂದ ಖಂಡಿತವಾಗಿ ಇವರು ಸೂರ್ಯನಷ್ಟೇ ಬಲ, ಪ್ರಾಮಾಣಿಕತೆ, ಶಕ್ತಿಯನ್ನು ಹೊಂದಿರೋದ್ರಿಂದ ಇವರನ್ನು ನೋಡಿದ ತಕ್ಷಣ ಯಾವ ಮಹಿಳೆ ಆದರೂ ಕೂಡ ಅವರಿಗೆ ಮನಸ್ಸೋಲೋಕೆ ಸಾಧ್ಯವಾಗದೇ ಇರೋದಿಲ್ಲ. ಅಷ್ಟೊಂದು ಸ್ಥಿರ ಸ್ವಭಾವದ ಕಾರಣದಿಂದಾಗಿ ಬೇರೆಯವರು ತಮ್ಮೆಡೆಗೆ ಆಕರ್ಷಿತರಾಗ್ತಾರೆ, ಸೆಳೆಯುತ್ತಾರೆ. ಇವರು ತುಂಬ ಗೌರವದಿಂದ ನಡೆದುಕೊಳ್ತಾರೆ. ಒಟ್ಟಾರೆ ಈ ಸ್ವಭಾವ ಬೇರೆಯವರಿಗೆ ಗೌರವ ಕೊಡುವಂತೆ ಎದ್ದು ಕಾಣುತ್ತದೆ. ಇವರು ಕೊಟ್ಟ ಮಾತಿನ ಮೇಲೆ ನಿಂತುಕೊಳ್ತಾರೆ. ಇದರಿಂದಾಗಿ ಹೆಣ್ಣು ಮಕ್ಕಳು ಆದಷ್ಟು ಬೇಗ ಸಿಂಹ ರಾಶಿಯ ಪುರುಷರಿಗೆ ಅವರ ವ್ಯಕ್ತಿತ್ವಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ, ಹೌದು, ಸಿಂಹ ರಾಶಿಯವರನ್ನ ಇಷ್ಟಪಡುವಂತಹ ಮಹಿಳೆಯರಿಗೆ ಖಂಡಿತವಾಗಿ ತಿಳಿದಿರುತ್ತದೆ ಸಿಂಹ ರಾಶಿಯವರು ಬಹಳಷ್ಟು ಬುದ್ಧಿವಂತರು ಮತ್ತು ಶಕ್ತಿವಂತರು. ಅವರ ವ್ಯಕ್ತಿತ್ವ ಆಳವಾಗಿರುತ್ತದೆ ಮತ್ತು ಪರಿಪಕ್ವವಾಗಿರುತ್ತದೆ. ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತಾರೆ ಮತ್ತು ಅವರನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿಗಳಿಗೆ ಸಂಪೂರ್ಣವಾದ ಪ್ರೀತಿಯನ್ನು ಕೊಡ್ತಾರೆ. ಈ ಕಾರಣದಿಂದಾಗಿ ಕೆಲವರು ಇವರ ಮೇಲೆ ಆಕರ್ಷಿತರಾಗ್ತಾರೆ. ಅಷ್ಟೇ ಅಲ್ಲದೆ ಇವರು ಕೆಲಸ ಮಾಡುವಂತಹ ಸ್ಥಳದಲ್ಲೇ ಆಗಿರಬಹುದು, ಇವರ ಕುಟುಂಬದ ಸದಸ್ಯರೇ ಆಗಿರಬಹುದು, ಅಥವಾ ದೂರದ ಸಂಬಂಧಿ ಆಗಿರಬಹುದು, ಅಥವಾ ದೂರದಿಂದ ಬಾಲ್ಯದ ಸ್ನೇಹಿತೆ ಯಾರೇ ಆದರೂ ಕೂಡ ಇವರನ್ನ ರಹಸ್ಯವಾಗಿ ಇಷ್ಟಪಡಲು ಶುರು ಮಾಡ್ತಿದ್ದಾರೆ. ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ಸಿಂಹ ರಾಶಿಯವರು ತಿಳಿದುಕೊಂಡ ನಂತರ ಖಂಡಿತವಾಗಿ ಆಶ್ಚರ್ಯಚಕಿತರಾಗೋದ್ರಲ್ಲಿ ಎರಡನೇ ಮಾತಿಲ್ಲ. ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಶುಕ್ರನ ಪ್ರಭಾವದಿಂದ ಇವರಿಗೆ ವೃತ್ತಿಯಲ್ಲಿ ಅಧಿಕಾರ, ಅಭಿವೃದ್ಧಿ, ಆರ್ಥಿಕ ಸಂಪತ್ತು, ರಚನೆಯ ವ್ಯವಸ್ಥೆಗಳು, ಸಾಂಪ್ರದಾಯ, ದೀರ್ಘಕಾಲದ ಗುರಿ, ಸಾಮಾಜಿಕ ಜವಾಬ್ದಾರಿ, ಎಲ್ಲ ರೀತಿಯ ಒಳ್ಳೆಯ ವಿಷಯಗಳ ಬಗ್ಗೆ ಪ್ರತ್ಯೇಕವಾದ ಆಸಕ್ತಿ ಇರುತ್ತದೆ. ಸಿಂಹ ರಾಶಿಯವರು ಯಾವಾಗಲೂ ಕೂಡ ಎಲ್ಲರ ಮುಂದೆ ಚೆನ್ನಾಗಿರಬೇಕು, ಅದರಲ್ಲೂ ಕೂಡ ಕುಟುಂಬವನ್ನು ಒಂದು ಸುಂದರವಾಗಿರುವಂತಹ ಭವಿಷ್ಯವನ್ನು ರೂಪಿಸಿಕೊಡ್ಬೇಕು ಅಂತ ಕಷ್ಟಪಡುವಂತಹ ವ್ಯಕ್ತಿತ್ವ ಹೊಂದಿರುವಂತಹ ಜನರಾಗಿರ್ತಾರೆ. ಕುಟುಂಬ ಯಾವಾಗಲೂ ಒಂದಾಗಿರಬೇಕು ಎಂದು ಆಸೆ ಪಡ್ತಾರೆ. ಅವರು ಪ್ರೀತಿಸುವ ವ್ಯಕ್ತಿಯನ್ನು ಸುಖವಾಗಿ ಇಡಲು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಅವರು ಆ ಕಷ್ಟವನ್ನು ನುಂಗಿಕೊಳ್ತಾರೆ. ಸಂಬಂಧಗಳು ಹಾಳಾಗದಂತೆ ಇವರು ತುಂಬ ಜಾಗೃತಿಯಿಂದ ನೋಡ್ಕೊಳ್ತಾರೆ. ಇಷ್ಟೊಂದು ಒಳ್ಳೆಯ ಮನಸ್ಸಿರುವ ಸಿಂಹ ರಾಶಿಯವರು ತಾವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ
ದೇವರ ಆಶೀರ್ವಾದ ಪಡೆದುಕೊಳ್ತಾರೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಒಂದು ನಿರ್ಧಾರ ತೆಗೆದುಕೊಂಡರೆ ಅಥವಾ ಯಾರಿಗಾದರೂ ಒಳ್ಳೆಯದನ್ನು ಮಾಡಬೇಕು ಒಂದು ಮಾತನ್ನು ಕೊಟ್ಟರೆ ಕೂಡ ಅದನ್ನು ಯಾವಾಗಲೂ ಕೂಡ ಬದಲಾಯಿಸುವುದಾಗಲಿ ಮರೆತು ಹೋಗೋದಾಗಲಿ ಮಾಡೋದಿಲ್ಲ. ಇವರು ಕೆಲಸ ವ್ಯಾಪಾರ ವ್ಯವಹಾರ ಏನೇ ಮಾಡಿದರೂ ಕೂಡ ನ್ಯಾಯವಾಗಿ ದುಡಿದು ಆರ್ಥಿಕವಾಗಿ ಬಲಿಷ್ಠರಾಗುವಂತಹ ಮನಸ್ಸನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಮನೆಗೋಸ್ಕರ ಭದ್ರ ಬುನಾದಿಯನ್ನು ಹಾಕ್ಕೊಂಡಿರ್ತಾರೆ. ಅದೇ ರೀತಿ ಸಿಂಹ ರಾಶಿಯವರು ಸಹನೆ ತಾಳ್ಮೆ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿಯ ಕೆಲಸ ಮಾಡಿದರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದರೂ ಕೂಡ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರವನ್ನು ಮಾಡ್ತಾರೆ. ಕುಟುಂಬದ ವಿಷಯಕ್ಕೆ ಬರೋದಾದರೆ ಇವರು ತಮ್ಮ ಕುಟುಂಬವನ್ನು ಕಣ್ಣುರ ರೆಪ್ಪೆ ಕಾಪಾಡುವಷ್ಟು ಜಾಗೃತೆಯಿಂದ ಕಾಳಜಿಯಿಂದ ನೋಡ್ಕೊಳ್ತಾರೆ. ಇವರು ಬಡತನದಲ್ಲೇ ಇದ್ದರೂ ಕೂಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಮಕ್ಕಳಿಗೋಸ್ಕರ ಪ್ರಾಣವನ್ನು ಕೊಡ್ತಾರೆ. ಪ್ರೀತಿಸಿರುವಂತಹ ವ್ಯಕ್ತಿಗಳಿಗೋಸ್ಕರ ಯಾವುದೇ ಒಂದು ರಿಸ್ಕನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಹೆದರುಕೊಳ್ಳೋದಿಲ್ಲ. ಇನ್ನು ಇವರಿಗೆ ಗುರುಬಲ ಸಾಕಷ್ಟಿದೆ, ಶನಿ ಬಲ ಕೂಡ ಇದೆ. ಹಾಗಾಗಿ ಆಯಾ ತಿಂಗಳಿಗೆ ತಕ್ಕಂಥ ಗ್ರಹ ಬಲಗಳು ಹೆಚ್ಚಾಗ್ತಾ ಹೋಗೋದ್ರಿಂದ ರಾಹುವಿನಿಂದ ಶುಭ ಫಲವನ್ನು ಅನುಭವಿಸ್ತಾರೆ. ಆದರೆ ಕೇತುವಿನಿಂದ ಕೆಲವೊಂದಿಷ್ಟು ಅಶುಭ ಫಲಗಳು ಬರುವಂತಹ ಸಾಧ್ಯತೆ ಇದೆ. ಆದರೆ ಏನೇ ಇದ್ರೂ ಕೂಡ ಇವರ ವ್ಯಕ್ತಿತ್ವ ಯಾವತ್ತೂ ಕೂಡ ಅದು ದೂರ ಆಗೋದಿಲ್ಲ. ಇವರ ಮನೆಯಲ್ಲಿ ತಾಯಿಯೊಂದಿಗೆ ವಿಶೇಷವಾದ ಬಾಂಧವ್ಯ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಅಪಾರವಾದ ಗೌರವವನ್ನು ಕೊಡ್ತಾರೆ. ಇವರ ಜೀವನದಲ್ಲಿ ಯಾವುದೇ ವ್ಯಕ್ತಿ ವೈಮನಸ್ಸು ಮಾಡಿಕೊಂಡ್ರು ಕೂಡ ಅದನ್ನು ಸರಿ ಮಾಡ್ಕೊಂಡು ಹೋಗಿ ಅವರ ಜೊತೆ ಮತ್ತೆ ಮಾತುಕತೆ ಆಡಿ ಸರಿ ಹೋಗುವಂತಹ ಮನಸ್ಥಿತಿ ಇರುವ ಇವರಿಗೆ ಶುಕ್ರನ ಸ್ಥಾನ ತುಂಬ ಒಳ್ಳೆಯ ಫಲವನ್ನು ನೀಡ್ತಾ ಇದೆ. ಇದರಿಂದಾಗಿ ನೀವು ಸಾಕಷ್ಟು ಶುಭ ಯೋಗ ಭೋಗಗಳನ್ನು ಅನುಭವಿಸ್ತೀರಾ ಅಂತ ಹೇಳ್ಬೋದು. ತುಂಬ ದಿನಗಳಿಂದ ಕಾಯುತ್ತಿದ್ದಂತಹ ಶುಭ ಸಮಾಚಾರವೊಂದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಯಾವಾಗಲೂ ಕೂಡ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುವಂತಹ ಸಿಂಹ ರಾಶಿಯವರಿಗೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ವಿದೇಶ ಪ್ರಯಾಣದ ಯೋಗ ಇದೆ. ಎಲ್ಲ ರೀತಿಯ ಶಿಕ್ಷಣದಲ್ಲೂ ಕೂಡ ಶ್ರೇಷ್ಠರಾಗಿರ್ತಾರೆ. ಇದೇ ರೀತಿ ಇವರು ಸಂಗೀತ ಸಾಹಿತ್ಯದ ಬಗ್ಗೆ ಅಪಾರವಾದ ಉತ್ಸಾಹ ಹೊಂದಿರ್ತಾರೆ. ಆದರೂ ಕೂಡ ಇವರಿಗೆ ಎಲ್ಲ ರೀತಿಯ ತೊಂದರೆಗಳು ಬಂದರೂ ಕೂಡ ಹೆದರಿಸುವಂತಹ ಶಕ್ತಿ ಇರೋದ್ರಿಂದ ಕೋಪ ಅನ್ನೋದು ಹೆಚ್ಚಾಗಿ ಬರುತ್ತೆ. ಅದೇ ಥರ ತಕ್ಷಣ ಕೋಪ ದೂರವಾಗಿ ಹೋಗುತ್ತೆ. ಅಷ್ಟೇ ಅಲ್ಲದೆ ಸಿಂಹ ರಾಶಿಯವರ ಜನರನ್ನು ನೋಡಿದ ತಕ್ಷಣ ಯಾವುದೇ ಮಹಿಳೆ ಆಕರ್ಷಿತರಾಗಲು ಕಾರಣ ಏನು ಅಂತ ಅಂದರೆ ಸಿಂಹ ರಾಶಿಯವರು ಎಂದರೆ ಹೊರಗಿನಿಂದಲೇ ಗಮನ ಸೆಳೆಯುವ ವ್ಯಕ್ತಿತ್ವ. ಅವರು ಮಾತನಾಡದೇ ಇದ್ದರೂ ಅವರ ಹಾಜರಾತಿಯ ಒಂದು ಶಕ್ತಿ. ಜನರ ನಡುವೆ ನಿಂತಾಗ ಅವರು ನಾಯಕತ್ವವನ್ನು ಬೇಡಿಕೊಳ್ಳೋದಿಲ್ಲ, ಆದರೆ ನಾಯಕತ್ವ ಅವರ ಹಿಂದೆ ತಾನೇ ಬರುತ್ತದೆ. ಸಿಂಹ ರಾಶಿಯವರ ಹೃದಯ ಬಹಳ ದೊಡ್ಡದು. ತಮ್ಮವರು ಎಂದಾದರೆ ಯಾರನ್ನಾದರೂ ತ್ಯಾಗ ಮಾಡಲು ಹಿಂಜರಿಯೋದಿಲ್ಲ. ಆದರೆ ಅದೇ ಸಮಯದಲ್ಲಿ ಅವರು ತಮ್ಮ ಗೌರವಕ್ಕೆ ತುಂಬ ಮೌಲ್ಯವನ್ನು ಕೊಡ್ತಾರೆ. ಗೌರವಕ್ಕೆ ಧಕ್ಕೆಯಾದರೆ ಅವರು ಮೌನವಾಗ್ತಾರೆ. ಆ ಮೌನವೇ ಅವರ ಅತಿ ದೊಡ್ಡ ಪ್ರತಿಕ್ರಿಯೆ. ಇನ್ನು ಸಿಂಹ ರಾಶಿಯವರ ಸ್ವಭಾವದಲ್ಲಿ ಒಂದು ವಿಶೇಷತೆ ಇದೆ. ತಮ್ಮ ನೋವನ್ನು ತೋರಿಸಿಕೊಳ್ಳದೆ ನಗುತ್ತಾ ಸಾಗುವುದು. ಒಳಗೊಳಗೆ ಎಷ್ಟೇ ಕಷ್ಟ ಇದ್ದರೂ ನಾನು ಸರಿ ಇದ್ದೀನಿ ಅನ್ನೋ ಮುಖವಾಡವನ್ನು ಹಾಕಿಕೊಂಡಿರ್ತಾರೆ. ಜನರಿಗೆ ಶಕ್ತಿ ನೀಡುವಂಥವರು, ತಾವೇ ದುರ್ಬಲರಾಗಬಾರದು ಅನ್ನೋ ಭಾವನೆ ಅವರಲ್ಲಿ ಗಟ್ಟಿಯಾಗಿರುತ್ತದೆ. ಅವರು ನೇರ ಮಾತಿನವರು, ಸತ್ಯಕ್ಕೆ ಸಕ್ಕರೆ ಹಾಕಿ ಹೇಳೋದಿಲ್ಲ. ಅದರಿಂದ ಕೆಲವರಿಗೆ ಅವರ ಕಠಿಣವಾದ ಮಾತುಗಳು ಕಂಡು ಬರಬಹುದು. ಆದರೆ ಆ ಕಠಿಣತನದ ಒಳಗೆ ತುಂಬ ಸತ್ಯ ಮತ್ತು ಪ್ರಾಮಾಣಿಕತೆ ಇರುತ್ತದೆ. ಸಿಂಹ ರಾಶಿಯವರನ್ನು ಪ್ರೀತಿಸಿದರೆ ರಾಜನಂತೆ ಪ್ರೀತಿಸುತ್ತಾರೆ. ಆದರೆ ದ್ರೋಹ ಕಂಡರೆ ಅದನ್ನು ಎಂದಿಗೂ ಕೂಡ ಮರೆಯೋದಿಲ್ಲ. ಸಿಂಹ ರಾಶಿಯವರನ್ನು ರಹಸ್ಯವಾಗಿ ಇಷ್ಟಪಡುವ ಮಹಿಳೆ ಸಾಮಾನ್ಯವಾಗಿ ಶಾಂತ ಸ್ವಭಾವದವಳು. ಆದರೆ ಒಳಗೆ ತುಂಬ ಆಳವಾದ ಭಾವನೆಗಳಿರುತ್ತದೆ. ಅವಳು ಹೆಚ್ಚು ಮಾತನಾಡದೆ ದೂರದಿಂದಲೇ ಗಮನಿಸ್ತಾಳೆ. ಅವಳ ಅಕ್ಷರದ ಹೆಸರುಗಳು ಎ ಅಥವಾ ಎಂ ಅಥವಾ ಎನ್ನಿಂದ ಬರುತ್ತದೆ. ಇದರಲ್ಲಿ ಒಂದಾಗಿರುವ ಸಾಧ್ಯತೆ ಇದು ಜ್ಯೋತಿಷದ ಸಂಕೇತದ ಪ್ರಕಾರ ಆಧಾರದ ಮೇಲೆ ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಅವಳು ಸಿಂಹ ರಾಶಿಯವರ ಬಳಿ ಹೋಗಿ ತನ್ನ ಪ್ರೀತಿಯನ್ನು ಅವಳು ನೇರವಾಗಿ ಹೇಳೋದಿಲ್ಲ. ಅವಳಿಗೆ ಅಷ್ಟು ಧೈರ್ಯ ಕೂಡ ಹೊಂದಿರೋದಿಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ, ಅವಳ ಮೌನದಲ್ಲಿ, ಅವಳ ಚಿಕ್ಕ ಪುಟ್ಟ ಕಾಳಜಿಗಳಲ್ಲಿ ಆ ಪ್ರೀತಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅವಳು ಸಿಂಹ ರಾಶಿಯವರ ಯಶಸ್ಸಿಗೆ ಒಳಗೊಳಗೆ ತುಂಬ ಸಂತೋಷ ಪಡುತ್ತಾಳೆ. ಅವರು ಸೋತಾಗ ಮಾತ್ರವಲ್ಲ, ಅವರು ಗೆದ್ದಾಗಲೂ ಅವರಿಗೆ ಕಣ್ಣೀರಾಗಿ ಹಾಕುತ್ತಾಳೆ. ಒಟ್ಟಾರೆಯಾಗಿ ಈ ಮಹಿಳೆ ಸ್ವಾಭಿಮಾನಿ. ಅವಳು ಯಾರನ್ನಾದರೂ ಇಷ್ಟಪಟ್ಟರೆ ಅದು ದೇಹದ ಆಕರ್ಷಣೆಗೆ ಅಲ್ಲ, ವ್ಯಕ್ತಿತ್ವದ ಆಕರ್ಷಣೆಗೆ. ಅದಕ್ಕಾಗಿ ಅವಳು ಸಿಂಹ ರಾಶಿಯವರ ಒಳಗಿನ ನೋವು, ಹೋರಾಟ, ಮೌನವನ್ನ ಮೊದಲೇ ಗುರುತಿಸ್ತಾಳೆ. ಈ ಮಹಿಳೆಯನ್ನ ಸಿಂಹ ರಾಶಿಯವರ ಕಡೆಗೆ ಸೆಳೆಯೋದು ಅವರ ರೂಪಕ್ಕಿಂತಲೂ ಹೆಚ್ಚು ಅವರ ಆತ್ಮಶಕ್ತಿ. ಸಿಂಹ ರಾಶಿಯವರು ಎಲ್ಲರ ಮುಂದೆ ಬಲಿಷ್ಠರಾಗಿರ್ತಾರೆ, ಆದರೆ ಒಂಟಿಯಾಗಿ ಇದ್ದಾಗ ಮೌನವಾಗಿ ಬಿಡುತ್ತಾರೆ. ಈ ದ್ವಂದ್ವವೇ ಅವಳ ಮನಸ್ಸಿಗೆ ತಾಕಿದೆ. ಅವಳಿಗೆ ಹೆಚ್ಚು ಹಿಡಿಸಿದ ಗುಣಗಳು ಅಂದರೆ ಸಿಂಹ ರಾಶಿಯವರ ರಕ್ಷಿಸುವ ಗುಣ, ತಮ್ಮವರಿಗಾಗಿ ನಿಂತು ಹೋರಾಡುವ ಧೈರ್ಯ, ಸುಳ್ಳು
ಬದುಕು ಇಲ್ಲದ ನೇರತನ, ಪ್ರೀತಿ ಕೊಟ್ಟರೆ ಸಂಪೂರ್ಣ ಕೊಡುವ ಸ್ವಭಾವ. ಅವಳು ನೋಡಿದ್ದಾಳೆ ಈ ವ್ಯಕ್ತಿ ನನ್ನ ಕನಸುಗಳಿಗಾಗಿ ಎಷ್ಟು ಹೋರಾಡುತ್ತಿದ್ದಾನೆ ಅನ್ನೋದನ್ನ. ಅವನ ಕಣ್ಣುಗಳಲ್ಲಿ ಇರುವ ದನಿವು, ಆದರೆ ಅದಕ್ಕಿಂತ ದೊಡ್ಡ ಆಸೆ. ಅವಳಿಗೆ ಅನಿಸಿದ್ದು ಈ ವ್ಯಕ್ತಿ ಗೆಲ್ಲಬೇಕು, ಅವನ ಹಿಂದೆ ಯಾರೂ ನಿಂತಿಲ್ಲ ಅಂದ್ರೆ ನಾನು ನಿಲ್ಲಬೇಕು. ಇದಕ್ಕಾಗಿ ಅವಳು ರಹಸ್ಯವಾಗಿ ಪ್ರೀತಿಸ್ತಾ ಇದ್ದಾಳೆ. ಅವಳಿಗೆ ಪ್ರಚಾರ ಬೇಡ, ಅವಳಿಗೆ ಅವಳ ಮನಸ್ಸಿನ ಒಂದು ಶಾಂತಿಯಲ್ಲಿ ಜಾಗ ಬೇಕಾಗುತ್ತೆ. ಒಟ್ಟಾರೆ ಆ ಮಹಿಳೆ ಸಿಂಹ ರಾಶಿಯವರಿಗೆ ಜೀವನಕ್ಕೆ ಬಂದ ನಂತರ ದೊಡ್ಡ ಬದಲಾವಣೆಗಳು ನಿಧಾನವಾಗಿ ಪ್ರಾರಂಭವಾಗುತ್ತೆ. ಮೊದಲ ಬದಲಾವಣೆ, ಸಿಂಹ ರಾಶಿಯವರು ಒಂಟಿಯಾಗಿಲ್ಲ ಅನ್ನೋ ಭಾವನೆ. ಮೊದಲು ಅವರು ಎಲ್ಲರನ್ನ ತಾವೇ ಹೊತ್ತುಕೊಳ್ಳುತ್ತಿದ್ದರು, ಈಗ ಯಾರೋ ಒಬ್ಬರು ಇದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತದೆ. ಅವರ ಮನಸ್ಸು ಶಾಂತವಾಗುತ್ತದೆ, ರಾತ್ರಿ ನಿದ್ದೆ ಚೆನ್ನಾಗಿರುತ್ತೆ, ನಿರ್ಧಾರದಲ್ಲಿ ಗೊಂದಲ ಕಡಿಮೆಯಾಗುತ್ತೆ. ಅವರ ಜೀವನದಲ್ಲಿ ಹಣ, ಕೆಲಸ, ಗೌರವ ಎಲ್ಲವೂ ಕಾಲಕ್ರಮೇಣ ಸರಿಯಾಗಿ ದಾರಿಗೆ ಬರಲು ಶುರುವಾಗುತ್ತೆ. ಏಕೆಂದರೆ ಮನಸ್ಸು ಬದಲಾಗದೆ ಜೀವನ ಬಲವಾಗುತ್ತದೆ. ಈ ಮಹಿಳೆ ಸಿಂಹ ರಾಶಿಯವರ ಜೀವನದಲ್ಲಿ ಬೆಳಕಲ್ಲ, ದೀಪವಾಗಿ ಬರುತ್ತಾಳೆ. ಜೋರಾಗಿ ಹೊಳೆಯದೆ, ಆದರೆ ಕತ್ತಲಲ್ಲಿ ದಾರಿ ತೋರಿಸುತ್ತಾಳೆ. ಸಿಂಹ ರಾಶಿಯವರು ಮತ್ತೆ ತಮ್ಮ ಕನಸುಗಳ ಮೇಲೆ ನಂಬಿಕೆ ಇಡ್ತಾರೆ. ನಾನು ಇದನ್ನು ಮಾಡಬಹುದು ಎನ್ನುವ ಆತ್ಮವಿಶ್ವಾಸ ಮತ್ತೆ ಹುಟ್ಟುತ್ತದೆ. ಈ ರಾಶಿ ಚಕ್ರದವರ ಜೀವನಕ್ಕೆ ಬರುವಂತಹ ಮೌನ ಸಂಗಾತಿ ಖಂಡಿತವಾಗಿ ಇವರ ಜೀವನದ ದಿಕ್ಕನ್ನು ಬದಲಾಯಿಸ್ತಾಳೆ. ಆ ಮಹಿಳೆ ನಿಮಗೆ ಕೆಲಸದಲ್ಲಿ ಪರಿಚಯವಾಗಬಹುದು, ಅಥವಾ ನಿಮ್ಮ ಕುಟುಂಬಸ್ಥರದ ಪರಿಚಯದ ಹುಡುಗಿಯಾಗಿರಬಹುದು, ಅಥವಾ ನಿಮಗೆ ಬಾಲ್ಯದಿಂದ ಪರಿಚಯ ಇರಬಹುದು, ಅಥವಾ ಹೊಸದಾಗಿ ಟ್ವಿಟರ್, ಫೇಸ್ಬುಕ್, ವಾಟ್ಸಪ್ ಮೂಲಕ ಫ್ರೆಂಡ್ ಆಗ್ಬೋದು. ಒಟ್ಟಾರೆಯಾಗಿ ನೀವು ಮಾತನಾಡುತ್ತಿರುವಾಗ ಅವಳು ಹೆಚ್ಚು ಮಧ್ಯ ಮಾತನಾಡೋದಿಲ್ಲ. ನಿಮ್ಮ ಮಾತನ್ನು ಮೌನವಾಗಿ ಕೇಳಿಸಿಕೊಳ್ತಾಳೆ. ನಿಮ್ಮ ಖುಷಿಯನ್ನು ಅವಳು ಖುಷಿಯಾಗಿ ಅನುಭವಿಸ್ತಾಳೆ. ಆದರೆ ನೀವು ನಿರಂತರವಾಗಿ ಪ್ರಯತ್ನ ಪಡ್ತಾ ಇರುವಂತಹ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸಹಾಯ ಮಾಡುತ್ತಾಳೆ. ನೀವು ಗಮನಿಸಿದ ಕ್ಷಣದಲ್ಲಿ ತಕ್ಷಣ ದೃಷ್ಟಿ ತಿರುಗಿಸುತ್ತಾಳೆ. ಇದು ಈ ರೀತಿಯಾದಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಗುಣ ಮಹಿಳೆಯ ವಿಶೇಷವಾಗಿ ನಿಮ್ಮನ್ನು ರಹಸ್ಯ ಪಡುತ್ತಿದ್ದಾಳೆ ಎಂಬುದರ ಸಂಕೇತ. ನೀವು ಏನನ್ನೂ ಸಾಧಿಸಿದರೂ ಕೂಡ ಲೈಕ್ ಮಾಡುತ್ತಾಳೆ, ಶಾಂತವಾಗಿ ಮೆಸೇಜ್ ಕಳಿಸುತ್ತಾಳೆ, ನಿಮ್ಮ ಜೊತೆ ಜಾಸ್ತಿ ಮಾತಾಡಬೇಕು ಅಂತ ಪದೇ ಪದೇ ಕಾಲ್ ಮಾಡ್ತಾಳೆ. ನೀವು ಕಾಲ್ ಎತ್ತಿದ ತಕ್ಷಣ, ನಿಮ್ಮ ಧ್ವನಿ ಕೇಳಿದ ತಕ್ಷಣ ಕಟ್ ಮಾಡ್ತಾಳೆ. ಮತ್ತೆ ಮತ್ತೆ ನಿಮ್ಮ ಹತ್ತಿರ ಮಾತನಾಡೋಕೆ ಪ್ರಯತ್ನ ಮಾಡ್ತಿರ್ತಾಳೆ. ಆ ಮಾತಿನ ಹಿಂದೆ ತುಂಬ ಪ್ರೀತಿ ಇರುತ್ತದೆ. ನೀವು ದುಃಖದಲ್ಲಿದ್ದಾಗ ಅವಳು ಹೆಚ್ಚು ಹತ್ತಿರ ಬರೋದಿಲ್ಲ, ನಿಮ್ಮ ಮೌನವನ್ನು ಗಮನಿಸ್ತಾಳೆ. ನಿಮ್ಮನ್ನು ದೂರದಿಂದಲೇ ಎಲ್ಲ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ನಿರ್ಧಾರವನ್ನು ಮಾಡ್ತಾಳೆ. ಒಟ್ಟಾರೆಯಾಗಿ ನಿಮಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ ವಿಶೇಷವಾದ ಶಕ್ತಿ, ತಾಳ್ಮೆ, ಮನಸ್ಸಿರುವಂತಹ ಒಳ್ಳೆಯ ವ್ಯಕ್ತಿ ಆ ಹುಡುಗಿಯಾಗಿರುತ್ತಾಳೆ. ಒಟ್ಟಾರೆ ಆ ಮಹಿಳೆ ನಿಮ್ಮ ಬಗ್ಗೆ ಯಾರೇ ಕೆಟ್ಟ ಮಾತಾಡಿದ್ರು ಕೂಡ ಅವಳು ಮುಂದೆ ನಿಂತು ಎಲ್ಲರನ್ನ ಕೂಡ ಬಾಯಿ ಮುಚ್ಚಿಸುವಂತಹ ಶಕ್ತಿಯನ್ನು ಹೊಂದಿರ್ತಾಳೆ. ನಿಮ್ಮ ಹಿಂದೆ ನಿಂತು ನಿಮ್ಮ ಪರವಾಗಿ ಮಾತನಾಡ್ತಾಳೆ. ನೀವು ಇದನ್ನು ತಿಳಿದ ನಂತರ ಖಂಡಿತವಾಗಿ ಅಚ್ಚರಿ ಪಡಬಹುದು. ಅವಳು ನಿಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ನಿಮ್ಮ ಹೃದಯದಲ್ಲಿ ಒಂದು ಭಾವನೆ ಬರುತ್ತದೆ, ಒಂದು ಮಾತು ಹೇಳುತ್ತದೆ, ಇವಳೇ ನಿನ್ನ ಸಂಗಾತಿ ಎಂದು. ನಿಮಗೆ ಇಷ್ಟವಾದ ಹಾಡು ಕೇಳಿಸಬಹುದು, ನಿಮಗೆ ಇಷ್ಟವಿಲ್ಲದ ವಿಷಯ, ನೀವು ಹೇಳಿದ ಒಂದು ಚಿಕ್ಕ ಮಾತು ಕೂಡ ಕೆಲವೊಂದಿಷ್ಟು ಬಾರಿ ನೆನಪಿಟ್ಟುಕೊಳ್ತಾಳೆ. ನೀವು ಮರೆತರೂ ಅವಳು ನೆನಪಿಟ್ಟಿರ್ತಾಳೆ. ಇದು ಸ್ನೇಹದಿಂದ ಬರೋದಿಲ್ಲ, ಇದು ಪ್ರೀತಿಯಿಂದ ಮಾತ್ರ ಬರುತ್ತದೆ. ಅವಳು ಎಲ್ಲರ ಜೊತೆಗೆ ಮುಕ್ತವಾಗಿ ಮಾತನಾಡಬಹುದು, ಆದರೆ ನಿಮ್ಮ ಬಳಿ ಬಂದಾಗ ಸ್ವಲ್ಪ ಗಂಭೀರ, ಸ್ವಲ್ಪ ನರ್ವಸ್ ಆಗ್ತಾಳೆ. ನಿಮ್ಮ ಅಭಿಪ್ರಾಯಗಳಿಗೆ ಅವಳು ಬೆಲೆ ಕೊಡ್ತಾಳೆ. ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಅವಳಿಗೆ ಹೆಚ್ಚು ಒಂದು ವಿಶೇಷತೆಯಿಂದ ತುಂಬಿರುತ್ತದೆ. ಸಿಂಹ ರಾಶಿಯವರನ್ನ ರಹಸ್ಯವಾಗಿ ಇಷ್ಟಪಡುವ ಮಹಿಳೆಯು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕೊಡ್ತಾಳೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ ಆಕ್ಟಿವ್ ಇದ್ದಾಗ ಅವಳು ಎಲ್ಲ ಒಳ್ಳೆಯದ ಅಂತ ಕೇಳುತ್ತಾಳೆ. ನೀವು ಮನಸ್ಸಿನಿಂದ ದೂರವಾದಾಗ ಅವಳು ಹತ್ತಿರವಾಗ್ತಾಳೆ. ಇದು ಆಕಸ್ಮಿಕವಲ್ಲ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಶಬ್ದಕ್ಕಿಂತ ನಿಮ್ಮ ಮೌನವನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಿದ್ದರೆ ಅವಳನ್ನು ನಿಮ್ಮ ರಹಸ್ಯವಾಗಿ ಇಷ್ಟಪಡುತ್ತಿರುವ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸಿಂಹ ರಾಶಿಯವರ ಜೀವನಕ್ಕೆ ಬರುವ ಪ್ರೀತಿ ಜೋರಾಗಿ ಬರೋದಿಲ್ಲ, ಮೌನವಾಗಿ ಬಂದು ಜೀವನವನ್ನೇ ಬದಲಾಯಿಸುತ್ತದೆ. ಖಂಡಿತವಾಗಿ ಆ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳು ನನಸಾಗುತ್ತೆ, ಮಹತ್ತರವಾದ ಬದಲಾವಣೆಗೆ ಕಾರಣವಾಗ್ತಾಳೆ. ನಿಮಗೆ ಬೇಕಾಗಿದ್ದಂತಹ ದೊಡ್ಡ ಪ್ರಾಜೆಕ್ಟ್ಗಳು ಕೈ ಸೇರುವಂತೆ ಮಾಡ್ತಾಳೆ. ದೂರದಲ್ಲೇ ನಿಂತು ನಿಮ್ಮ ಎಲ್ಲ ಕೆಲಸಕ್ಕೂ ಸಹಾಯ ಮಾಡುವಂತಹ ಉತ್ತಮವಾದ ಮನಸ್ಥಿತಿ ಅವಳಿಗಿರುತ್ತದೆ. ಖಂಡಿತವಾಗಿ ಅವಳು ನಿಮ್ಮ ವಿಶೇಷವಾದ ಗುಣಕ್ಕೆ, ವ್ಯಕ್ತಿತ್ವಕ್ಕೆ, ನಾಯಕವಾದ ಗುಣಕ್ಕೆ ಇಷ್ಟಪಡುತ್ತಿದ್ದಾಳೆ. ಆದ್ದರಿಂದ ಸಿಂಹ ರಾಶಿಯವರು ಅವಳನ್ನು ಗುರುತಿಸಿ ಅವಳು ಕಂಡ ತಕ್ಷಣ ನಿಮ್ಮ ಮನಸ್ಸಿನ ಭಾವನೆಯನ್ನು ಹೇಳಿಕೊಂಡು ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಪ್ರವೇಶ ಮಾಡಿಕೊಳ್ಳೋದು ಅತ್ಯುತ್ತಮವಾಗಿರುತ್ತೆ. ಯಾವ ಸಿಂಹ ರಾಶಿಯವರ ಪುರುಷರಿಗೆ ಇನ್ನೂ ಮದುವೆ ಆಗಿಲ್ಲವೋ ಅಂಥವರಿಗೆ ಜೀವನದಲ್ಲಿ ಈ ರೀತಿಯೆಲ್ಲ ನಡೀತಿದೆಯೋ ಅವರು ಖಂಡಿತವಾಗಿ ಅದೃಷ್ಟವಂತರಾಗಿರ್ತಾರೆ. ಜೀವನದಲ್ಲಿ ಬದಲಾವಣೆ ಬರೋದಕ್ಕಿಂತ ಮುಂಚೆ ದೇವರು ನಿಮಗೆ ಕಳಿಸುತ್ತಿರುವಂತಹ ಮೌನವಾದ ಒಂದು ಸಿಹಿಯಾದ ಉಡುಗೊರೆ ಇದಾಗಿರುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.